ಪವಾಡಗಳ ಪುಣ್ಯ ಸ್ಥಳ ಪದ್ಮಾವತಿ ದೇವಾಲಯ. ಹರಕೆ ಹೊತ್ತವರ ಸಂಕಷ್ಟದ ಭಾರವನ್ನ ಇಳಿಸುವ ದೇವಿಯ ಪವಾಡಗಳೇ ವಿಸ್ಮಯ. ನಂಬಿ ಬಂದ ಭಕ್ತರ ಬಾಳಿಗೆ ಭರವಸೆಯ ಬೆಳಕು ಕರುಣಿಸುವ ಪದ್ಮಾವತಿ ಅಮ್ಮನವರ ದೇವಾಲಯ ಸೃಷ್ಟಿಯಾದ ಕಥೆಯೇ ರೋಚಕ. ಒಂದು ಸ್ಥಳದಿಂದ ಮತ್ತೊಂದು ಕಡೆ ಮೂರ್ತಿ ಪ್ರತಿಷ್ಠಾಪನೆಯಾದಾಗ ಆ ತಾಯಿಯ ಸುತ್ತ ಹುತ್ತ ಬೆಳೆದುಕೊಂಡ ಸಂಗತಿ ಹುಟ್ಟಿಸುತ್ತೆ ತವಕ. ಈಗಲೂ ದೇವಿಯ ಮೂರ್ತಿಯನ್ನ ಆ ಹುತ್ತ ಹೊತ್ತು ನಿಂತಿದೆ. ಇಲ್ಲಿ ನಾಗ ದೇವತೆಯು ನಾಗ ದೋಷ ನಿವಾರಿಸುತ್ತದೆ. ಭೂತ ರಾಜನು ಬೆನ್ನಿಗೆ ನಿಂತು ಕಾಯುತ್ತಾನೆ. ಸಂಕಷ್ಟವನ್ನ ಸೋಲಿಸಿ ಅದೃಷ್ಟವನ್ನ ಆರಂಭಿಸುವ ಲಕ್ಕಿ ಮರವು ಇಲ್ಲಿದೆ. ಒಂದೊಂದು ಹೆಜ್ಜೆಯು ಇಲ್ಲಿ ಪರಮ ಪವಿತ್ರವೆಂದು ನಂಬಲಾಗುತ್ತದೆ. ಬನ್ನಿ ಪವಾಡಗಳ ಪವಿತ್ರ ಪ್ರಪಂಚದ ಪರಿಚಯ ಮಾಡಿಕೊಳ್ಳೋಣ. ಭಾರತದ 3ನೇ ಪ್ರಸಿದ್ಧ ಪ್ರವಾಸಿ ತಾಣಗಳ ರಾಜ್ಯ ಎಂದ್ರೆ ಅದು ಕರುನಾಡು. ಕೇವಲ ಪ್ರವಾಸಿ ಸ್ಥಾನಗಳಷ್ಟೇ ಇಲ್ಲಿ ಅಪರೂಪದ ಐತಿಹಾಸಿಕ ದೇವಾಲಯಗಳಿವೆ. ದೇಶದ ಹಲವು ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಾರೆ. ಅದರಲ್ಲೂ ರಾಜ್ಯದಲ್ಲಿರುವ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಯಾರಿಗೆ ತಿಳಿದಿಲ್ಲ ಹೇಳಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಈ ಜೋಗ ಜಲಪಾತ ಲಕ್ಷಾಂತರ ಜನರನ್ನ ಆಕರ್ಷಿಸುತ್ತಲೇ ಇದೆ. ಅಷ್ಟೇ ಅಲ್ಲ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಈ ಜೋಗ ಜಲಪಾತ ಲಕ್ಷಾಂತರ ಜನರನ್ನ ಆಕರ್ಷಿಸುತ್ತಲೇ ಇದೆ. ಶಿವಮೊಗ್ಗ ಜಿಲ್ಲೆ ಸಾಕಷ್ಟು ಪ್ರವಾಸಿ ತಾಣಗಳ ಜೊತೆಗೆ ಪುಣ್ಯ ಕ್ಷೇತ್ರಗಳಿಗೂ ಹೆಸರುವಾಸಿಯಾಗಿದೆ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತದಿಂದ ಸುಮಾರು 12 ಕಿಲೋಮೀಟರ್ ದೂರದ ಒಡಂಬೈಲು ಎಂಬಲ್ಲಿರುವ ಪದ್ಮಾವತಿ ಪುಣ್ಯಕ್ಷೇತ್ರದ ಮಹಿಮೆ ಅಪಾರ. ಮಲೆನಾಡು ಭಾಗದ ಜನರಿಗೆ ಈ ದೇವಿಯ ಮೇಲೆ ಎಲ್ಲಿಲ್ಲದ ಭಕ್ತಿ. ನಂಬಿದವರ ಪಾಲಿಗೆ ಈ ತಾಯಿಯೇ ದಿವ್ಯ ಶಕ್ತಿ. ನಂಬಿದವರ ಇಷ್ಟಾರ್ಥಗಳನ್ನ ಈಡೇರಿಸುವ ಈ ಮಾತೆಯ ಮಡಿಲಿಗೆ ಧಾವಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಶರಾವತಿಯ ಸೊಬಗು, ಸುತ್ತಲೂ ಹಚ್ಚ ಹಸುರಿನ ವನ್ಯ ಸಂಪತ್ತು. ಅಲ್ಲಿಯೇ ಇದ್ದಾಳೆ ಆಪತ್ತುಗಳ ನಿವಾರಿಸುವ ತಾಯಿ ಪದ್ಮಾವತಿ. ಪ್ರಕೃತಿಯ ಮಡಿಲಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ. ಶರಾವತಿ ತಟದಲ್ಲಿರುವ ಈ ದೇವಾಲಯ ಶರಾವತಿಯ ಹಿನ್ನೀರಿನಿಂದ ಆವೃತವಾಗಿದೆ. ದೇವಾಲಯದ ಸುತ್ತಮುತ್ತಲ ಪ್ರದೇಶ ಹಸಿರು ವನರಾಶಿಯಿಂದ ಕಂಗೊಳಿಸುತ್ತಿದೆ. ಶಾಂತಿ ಧಾಮವಾಗಿರುವ ಈ ದೇವಾಲಯವು ಜೈನ ಪರಂಪರೆಯ ಇತಿಹಾಸವನ್ನ ಹೊಂದಿದೆ. ಪದ್ಮಾವತಿ ದೇವಿಯ ಶಿಲೆಗೆ ಸುಮಾರು 300 ವರ್ಷಗಳ ಇತಿಹಾಸವಿದ್ದು, ಇಲ್ಲಿ ಪ್ರತಿಷ್ಠಾಪನೆಗೂ ಮುನ್ನ ಹೆಬ್ಬೈಲು ಎಂಬ ಗ್ರಾಮದಲ್ಲಿ ದೇವಿ ಮೂರ್ತಿ ಇತ್ತು. ಪದ್ಮಾವತಿ ಅಮ್ಮನವರು ಹೆಬ್ಬೈಲು ಅಂತೇಳಿ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಮುಳುಗಡೆ ಆಯ್ತಿದ್ದು. ನಾವು ಪೂರ್ವದಿಂದನೂ ನಮ್ಮ ಅಂತ ಅಂದವ್ರ ಪೂಜೆ ಆಗ್ತಾಯಿತ್ತು. ಹೆಬ್ಬೈಲು ಪದ್ಮಾವತಿ ಅಂಥೇಳಿ ಪೂಜೆ ಆಗ್ತಾಯಿತ್ತು. ಇಲ್ಲಿ 1977ರಲ್ಲಿ ತಂದೆ ಮೊದಲು ತಗೊಂಡು ಬಂದು ಇಟ್ಟಿದ್ರು. 77ರಿಂದ ನಾವು ಇಲ್ಲಿ ದೇವಸ್ಥಾನ ಶುರು ಮಾಡಿದ್ವಿ. ಆಗ ಈ ದೇವಿಯ ಸುತ್ತ ಹುತ್ತ ಬೆಳೆದುಕೊಂಡಿತ್ತಂತೆ. ಮುಂದೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದ ಸಮಯದಲ್ಲಿ ಈ ಮೂರ್ತಿಯನ್ನ ಒಡನ್ ಬೈಲಿಗೆ ತರಲಾಗಿತ್ತು. ಇಲ್ಲಿನ ಪದ್ಮಾವತಿ ದೇವಿಯ ಇತಿಹಾಸ ನೋಡಿದ್ರೆ ಒಂದಿಷ್ಟು ಸ್ವಾರಸ್ಯ ಕಂಡು ಬರುತ್ತದೆ. ಏನಂದ್ರೆ 3 ವರ್ಷದ ಹಿಂದೆ, ಒಂದು 3 ವರ್ಷ ಆಗಿರ್ಬೋದು, 3 ವರ್ಷದ ಹಿಂದೆ ಈ ಸ್ಥಳದಲ್ಲಿ ರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಅಂದರೆ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಎಲ್ಲರೂ ಮಲಗಿದ್ದಾರೆ. ಈ ಸ್ಥಳದಲ್ಲಿ ಭಕ್ತರು ಇದ್ದಾರೆ. ಭಕ್ತರು ಮೇಲೆ ಎಲ್ಲರೂ ಅವರು ರೂಮಲ್ಲಿ ಮಲಗಿದ್ದಾರೆ. ಮನೇಲಿ ಎಲ್ಲರೂ ಮಲಗಿದ್ದಾರೆ. ಆ ಸ್ಥಳದ ಏನಂದರೆ ಒಂದು ಚಿಕ್ಕದೊಂದು ಗಂಟೆ ಹೊಡೆದ್ರು ಇಡೀ ಊರಿಗೆ ಕೇಳಿಸುತ್ತೆ. ಅಷ್ಟು ನಿಶಬ್ದವಾಗಿರ್ತಿದ್ದು, ಇದು ಕಾಡಿನ ಮಧ್ಯೆ ಇರೋದ್ರಿಂದ. ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿ 3-3:15 ಅಷ್ಟೊತ್ತಿಗೆ ಗಂಟೆ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಗಂಟೆ ಬಡ್ಕೊಳಕ್ಕೆ ಸ್ಟಾರ್ಟ್ ಆದ ಕೂಡಲೇ ಎಲ್ಲರಿಗೂ ಎಲ್ಲರಿಗೂ ಆ ಶಬ್ದ ಕೇಳಿದಾಗ ಅವರಿಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಕಳ್ತನ ಜಾಸ್ತಿ, ಮತ್ತು ದೇವಿ ಇರೋ ಸ್ಥಳ ಇದು. ಅದಕ್ಕೋಸ್ಕರ ನಮಗೆಲ್ಲ ಅಂದರೆ ಇದು ನಮ್ಮ ಮನೆ ಪಕ್ಕನೇ ಇರೋದು, ಮನೆಯವರಿಗೂ ಹೆದರಿಕೆ ಆಯಿತು. ಮತ್ತು ಭಕ್ತರು ಎಲ್ಲರೂ ಅಲ್ಲಿ ಮಲಗಿದ್ದವರು ಎಲ್ಲರೂ ಈ ಸ್ಥಳಕ್ಕೆ ಓಡಿ ಬರ್ತಾರೆ. ಯಾಕಂದರೆ ಏನಾಗ್ತಿದೆ, ಯಾರು ಕಳ್ಳರು ನುಗ್ಗಿದ್ರು ಈ ಸ್ಥಳಕ್ಕೆ, ಅಮ್ಮನವ್ರ ಸ್ಥಳಕ್ಕೆ ಅಂತ ಓಡಿ ಬಂದು ಈ ಮುಂದಿಂದ 2 ಪ್ರಧಾನ ಬಾಗಿಲನ್ನ ಓಪನ್ ಮಾಡಬೇಕು ಅಂತ ಹೇಳಿ ಕೀ ತೊಗೊಂಡು ಬರ್ತಾರೆ. ಕೀ ತೊಗೊಬಂದು ಓಪನ್ ಮಾಡೋ ಅಷ್ಟೊತ್ತಿಗೆ ಗಂಟೆ ನಿಂತು ಹೋಗುತ್ತೆ.
ಅದ್ರದ್ದು ಏನಂತ ಹೇಳಿದ್ರೆ ಅಮ್ಮನವ್ರಿಗಿಂತ ಕೀಳ್ಮಟ್ಟದ ದೇವತೆಗಳು ದೇವಿಗೆ ಪೂಜೆ ಸಲ್ಸಕ್ಕೆ ಬಂದಾಗ ಅದು ಅದೊಂದು ಸನ್ನಿವೇಶ ಆಗಿದ್ದು. ಅದು ಆಮೇಲೆ ಆವತ್ತಿಂದ ಯಾವತ್ತೂ ಆಗಿಲ್ಲ. ಅದೇ ನಮ್ಮದೆಲ್ಲ ಪುಣ್ಯ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಅದನ್ನೆಲ್ಲ ಕೇಳಿದ್ದು ನೋಡಿದ್ದೆಲ್ಲ ನಮ್ಮದೆಲ್ಲ ಪುಣ್ಯ. ಅದು ಯಾಕಂದರೆ ಫಿಲ್ಮಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ, ನಾವು ಸತ್ಯವಾಗೂ ನೋಡಿದ್ದೀವಿ ಅನ್ನೋದು ನಮಗೊಂದು ಖುಷಿ ಇದೆ. ಪದ್ಮಾವತಿ ದೇವಿಯ ಮೂರ್ತಿ ಹೆಬ್ಬೈಲಿನಿಂದ ಒಡನ್ಬೈಲಿಗೆ ಸ್ಥಳಾಂತರವಾದ ನಂತರ ಮೂರ್ತಿಗೆ ಆರಂಭದಲ್ಲಿ ಪೂಜೆ ಮಾಡಿರಲಿಲ್ವಂತೆ. ದೇವಸ್ಥಾನದ ವಂಶಸ್ಥ ವೀರರಾಜಯ್ಯ ಜೈನವರಿಗೆ ಕನಸಿನಲ್ಲಿ ದೇವಿ ಬಂದು ಪೂಜೆ ಮಾಡಲು ಸೂಚನೆ ನೀಡಿದ್ಲಂತೆ. ಆಗ ವೀರರಾಜಯ್ಯ ಮೊದಲಿನಂತೆ ಮೂರ್ತಿ ಸುತ್ತ ಹುತ್ತ ನಿರ್ಮಾಣವಾದರೆ ಮಾತ್ರ ಪೂಜೆ ಸಲ್ಲಿಸ್ತೇನೆ ಎಂದು ಹೇಳ್ತಾರಂತೆ. ಮರುದಿನವೇ ಮೂರ್ತಿ ಸುತ್ತ ಪವಾಡ ಎಂಬಂತೆ ಹುತ್ತ ನಿರ್ಮಾಣವಾಯಿತಂತೆ. ಅಂತ ನಾನು ಮೊದಲು ದೇವರನ್ನು ನಂಬ್ತಾ ಇರಲಿಲ್ಲ. ನನಗೆ ಭಾಳಷ್ಟು ಕಷ್ಟ ಬಂತು ಅಂದರೆ ನನಗೆ ಉಳಿಯೋದೇ ಇಲ್ಲ ಅಂತ ರೀತಿಯ ಕಷ್ಟಗಳು ಬಂದವು. ಎಲ್ಲೋ ಕೇಳಿದ್ರು ಕೂಡ ಮನೆ ದೇವ್ರ ತೊಂದರೆ ಅಂತ ಹೇಳ್ತಿದ್ರು. ಸರಿ, ಹಾಗಾದ್ರೆ ನೋಡೋಣ, ಅದಕ್ಕೊಂದು ಪ್ರಾರ್ಥನೆ ಮಾಡ್ಕೊಂಬರೋಣ ಅಂಥೇಳಿ ಶುಕ್ರವಾರ ದಿವಸ